ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರವಾಗಲಿ. ನನ್ನ ಪ್ರೀತಿಯ ಮತ್ತು ಸಹೋದರ ಸಹೋದರೇ, ನಿಮ್ಮೆಲ್ಲರಿಗೆ ಯೇಸು ಕ್ರಿಸ್ತರ ಅಮೂಲ್ಯವಾದ ನಾಮದಲ್ಲಿ ನನ್ನ ಹೃದಯಪೂರ್ವಕ ವಂದನೆ ಸಲ್ಲಿಸಲಿದ್ದೇನೆ. ತಾವೆಲ್ಲ ವಿಷಯದ ಕೂತಿಕೊಂಡು ದೇವರನ್ನು ಮಾತಾಡುವ ಮಾತುಗಳನ್ನು ಕೇಳಬೇಕಂತ ಹೇಳಿ ತಮ್ಮೆಲ್ಲ ಕೇಳಿಕೊಳ್ಳುತ್ತಲಿದ್ದೇನೆ. ಇವತ್ತು ದಿವಸದಲ್ಲಿ ನಮ್ಮ ಜೊತೆಯಲ್ಲಿ ದೇವರು ಏನ್ ಮಾತಾಡುತ್ತಾ ಇದ್ದಾರೆ ನೋಡಿಕೊಳ್ಳೋಣ. ದೇವರು ಮಾತಾಡುತ್ತಾ ಇದ್ದಾರೆ, ಯೇಸುವಿನ ಪಾದದ ಬಳಿಯಲ್ಲಿ ಕೂತು ಕೇಳುವುದಕ್ಕೆ ಏನು ಬೇಕಾಗುತ್ತದೆ. ನನ್ನ ಪ್ರೀತಿಯ ಮತ್ತು ಸಹೋದರ ಸಹೋದರೇ, ಮೊಟ್ಟ ಮೊದಲನೇದು ಅಂಗೀಕಾರ ಬೇಕಾಗಿದೆ. ದೇವರ ವಾಕ್ಯದಲ್ಲಿ ಹೇಳುವಂತ ಮಾತೇನಂತಂದ್ರೆ, ಲೂಕನ ಸುವಾರ್ತೆ 10ನೇ ಅಧ್ಯಾಯ 38ನೇ ವಚನ. ಒಂದು ವಚನವನ್ನು ನಾವು ಓದಿಕೊಳ್ಳೋಣ. ಅವರು ಸಂಚಾರ ಮಾಡುತ್ತಿರುವಾಗ ಆತನು ಒಂದು ಹಳ್ಳಿಗೆ ಬಂದನು. ಅಲ್ಲಿ ಮಾರ್ತಳೆಂಬ ಒಬ್ಬ ಸ್ತ್ರೀಯು ಆತನನ್ನು ತನ್ನ ಮನೆಯಲ್ಲಿ ಇಳಿಸಿಕೊಂಡಳು. ನನ್ನ ಪ್ರೀತಿಯ ಮತ್ತು ಸಹೋದರ ಸಹೋದರೇ, ಇಲ್ಲಿ ದೇವರು ಹೇಳುವಂತ ಮಾತು ಏನಂತಂದರೆ, ಇಲ್ಲಿ ಯೇಸು ಸ್ವಾಮಿ ಅವರು ಒಂದು ಊರಲ್ಲಿ ಸುವಾರ್ತೆಯನ್ನು ಸಾರಿ ಅವರು ಪ್ರಯಾಣ ಮಾಡುತ್ತಾ ಹೋಗುತ್ತಿದ್ದರು. ಹೋಗುವಂತ ಸಮಯದಲ್ಲಿ ಮಾರ್ತಾ ಯೇಸು ಸ್ವಾಮಿಯವರು ನೋಡಿ ಕರಿತಾ ಇದ್ದಾಳೆ, ಅಪ್ಪ, ತಂದೆಯೇ, ಏಸಪ್ಪ, ನಮ್ಮ ಮನೆಗೆ ನೀವು ಬನ್ನಿರಿ ಅಂತ ಹೇಳಿ ಕರೆದಾಗ, ಅವಾಗ ಯೇಸು ಸ್ವಾಮಿಯವರು ಮಾರ್ತಮ್ಮ ಮನೆಗೆ ಬಂದಿದ್ದಾರೆ. ಬಂದು ಅವ್ರ ಮನೆಯಲ್ಲಿ ಕೂತುಕೊಂಡಾಗ ನನ್ನ ಪ್ರೀತಿಯ ಮತ್ತು ಸಹೋದರ ಸಹೋದರೇ, ಅವ್ರು ಕೂತಿದಾಗ ಅಲ್ಲಿ ತನ್ನ ಮಾರ್ತಳ ಸಿಸ್ಟರ್ ಮರಿಯಮ್ಮ ಇದ್ದಿದ್ದಾಳೆ. ಮರಿಯಮ್ಮ ಮನೆಯಲ್ಲಿ ಕೂತುಕೊಂಡಿದ್ದಾಳೆ. ಯೇಸು ಸ್ವಾಮಿಯವರು ಬಂದಿದ್ದನ್ನು ನೋಡಿ ಮಾರ್ತಾ ಊಟವನ್ನು ಸಿದ್ಧ ಮಾಡಿಸ್ತಾ ಇದ್ದಾಳೆ. ಆದರೆ ಮರಿಯಮ್ಮ ಆ ಮಗಳು ಯೇಸು ಸ್ವಾಮಿಯವರು ಹೇಳುವಂತ ಮಾತುಗಳನ್ನು ಕೇಳುತ್ತಾ ಇದ್ದಾಳೆ. ನನ್ನ ಪ್ರೀತಿಯ ಮತ್ತು ಸಹೋದರ ಸಹೋದರೇ, ಇಲ್ಲಿ ದೇವರು ಹೇಳುವಂತ ಮಾತೇನಂತಂದರೆ, ನಾವು ಆತನನ್ನು ಅಂಗೀಕರಿಸಿಕೊಳ್ಳಬೇಕು, ಆತನನ್ನು ನಮ್ಮ ಮನೆಗೆ ಕರೆಸಿಕೊಳ್ಳಬೇಕಂತ ಹೇಳಿ. ಈಗ ದಿವಸದಲ್ಲಿ ನಾವು ನೋಡುತ್ತಾ ಇದ್ದೇವೆ, ಲೋಕದಲ್ಲಿ ಎಲ್ಲರೂ ಅದು ಬೇಕು ಇದು ಬೇಕು ಅನ್ನುತ್ತಾ ಇದ್ದಾರೆ, ಲೋಕದಿರುವಂತ ಕೇಳುತ್ತಾ ಇದ್ದಾರೆ. ಆದರೆ ಯೇಸು ಸ್ವಾಮಿಯನ್ನು ತನ್ನ ಮನೆಗೆ ಕರೆದುಕೊಳ್ಳುತ್ತಾ ಇಲ್ಲ. ಅದಕ್ಕೆ ದೇವರು ಇವತ್ತು ವಾಕ್ಯದ ಮೂಲಕ ತಿಳಿಸ್ತಾ ಇದ್ದಾರೆ. ಇಲ್ಲಿ ಮಾರ್ತ ಮರಿಯಮ್ಮ ಏನ್ ಮಾಡಿದ್ದಾರೆ ಅಂದರೆ, ಯೇಸು ಸ್ವಾಮಿಯನ್ನು ತನ್ನ ಮನೆಗೆ ಕರೆದುಕೊಂಡಿದ್ದಾರೆ, ಆತನನ್ನು ಅಂಗೀಕರಿಸಿಕೊಂಡಿದ್ದಾರೆ. ಇವತ್ತು ನನ್ನ ಪ್ರೀತಿಯ ಮತ್ತು ಸಹೋದರ ಸಹೋದರೇ, ಇವತ್ತು ನಾವು ಸಹ ಏನ್ ಮಾಡ್ಬೇಕಂದರೆ, ಯೇಸು ಸ್ವಾಮಿಯವರನ್ನು ನಮ್ಮ ಮನೆಗೆ ಏನ್ ಮಾಡ್ಬೇಕು? ಕರೆದುಕೊಳ್ಳಬೇಕು. ದೇವರ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ಯೇಸು ಇರುವ ಮನೆಯಲ್ಲಿ ಶಾಂತಿ ಸಮಾಧಾನವಿರುತ್ತದಂತೆ, ಆನಂದವಿರುತ್ತದಂತೆ. ಯೇಸು ಇರುವ ಮನೆಯಲ್ಲಿ ಆನಂದವೇ ಆನಂದವು. ಯೇಸು ಇರುವ ಮನೆಯಲ್ಲಿ ಶಾಂತಿ ಸಮಾಧಾನವು, ಅಭಿಷೇಕವು, ಆಶೀರ್ವಾದ ಅಂತ ಹೇಳುತ್ತಾ ಇದ್ದಾರೆ. ನನ್ನ ಪ್ರೀತಿ ಮತ್ತು ಸಹೋದರ ಸಹೋದರೇ, ಮಾರ್ತಮ್ಮ ಮರಿಯಮ್ಮ ಮನೆಯಲ್ಲಿ, ಅವ್ರ ಮನೆಯಲ್ಲಿ ಏನಿತ್ತು ಗೊತ್ತಂದ್ರೆ, ಕಿರಿಕಿರಿ ಇತ್ತು, ಕಟಕಟಣೆ ಇತ್ತು. ಯಾವಾಗ ಯೇಸು ಸ್ವಾಮಿಯವರು ಅವ್ರ ಮನೆಗೆ ಬಂದಾಗ ಅಲ್ಲಿ ಬಂದು ಯೇಸು ಸ್ವಾಮಿಯವರು ಕುಂತಿದಾಗ ಅವ್ರು ಹೇಳಿದಂತ ಮಾತುಗಳನ್ನು ಕೇಳುತ್ತಾ ಇದ್ದಾರೆ. ನನ್ನ ಪ್ರೀತಿಯ ಮತ್ತು ಸಹೋದರ ಸಹೋದರಿ, ಇವತ್ತು ನೀವು ಸಹ ದೇವರ ಸನ್ನಿಧಾನಕ್ಕೆ ಹೋಗುತ್ತಾ ಇದ್ದೀರಿ, ದೇವರ ಆಲಯಕ್ಕೆ ಹೋಗುತ್ತಾ ಇದ್ದೀರಿ, ಆರಾಧನೆ ಮಾಡುತ್ತಾ ಇದ್ದೀರಿ, ದೇವರ ವಾಕ್ಯ ಕೇಳುತ್ತಾ ಇದ್ದೀರಿ. ಆದರೆ ಆತನು ಹೇಳಿದಂತ ಮಾತುಗಳನ್ನು ನೀವು ಕೇಳಿಕೊಂಡು ನಡೆಯಬೇಕು. ಅದೇ ಹೇಳುತ್ತಾ ಇದ್ದರಲ್ಲಿ ದೇವರು, ನಾನು ಬಂದಿದ್ದೇನೆ, ನಿನ್ನ ಮನೆಯಲ್ಲಿ ಕೂತುಕೊಂಡಿದ್ದೇನೆ, ಆದರೆ ನಾನು ಹೇಳಿದಂತ ಮಾತು ನೀನು ಕೇಳುತ್ತಾ ಇದೆಯಾ? ಆತನು ಹೇಳಿದಂತ ಮಾತು ಕೇಳಬೇಕ್ರಿ. ಮೊಟ್ಟ ಮೊದಲು ದೇವರು ಹೇಳುತ್ತಾ ಇದ್ದಾರೆ, ಮೊಟ್ಟ ಮೊದಲು ಏನ್ ಬೇಕಂತ? ಅಂಗೀಕಾರ ಬೇಕಾಗಿದೆ. ಯೇಸು ಸ್ವಾಮಿಯನ್ನು ಅಂಗೀಕರಿಸಿಕೊಳ್ಳಬೇಕು. ನಾವು ಯಾವಾಗ ಅದನ್ನು ಅಂಗೀಕರಿಸಿಕೊಳ್ಳುತ್ತೇವೋ ಆಗ ನಮ್ಮ ಮನೆಯಲ್ಲಿ ಸಮಾಧಾನವಿರುತ್ತದೆ, ಶಾಂತಿ ಇರುತ್ತದೆ. ನನ್ನ ಪ್ರೀತಿಯ ಸಹೋದರ ಸಹೋದರಿ, ಆತನ ಹೇಳಿದ ಮಾತು ಕೇಳಿಕೊಂಡು ನೋಡಿಬೇಕು. ಯಾಕಂದ್ರೆ ಒಂದು ಹಾಡಿದೆ, ಯೇಸು ಇರುವ ಮನೆಯಲ್ಲಿ ಆನಂದ ಆನಂದ, ಯೇಸು ಇರುವ ಮನೆಯಲ್ಲಿ ಶಾಂತಿ ಸಮಾಧಾನ. ನೋಡ್ರಿ ನನ್ನ ಪ್ರೀತಿಯ ಮತ್ತು ಸಹೋದರ ಸಹೋದರಿ, ಆತನಿರಿಯ ಮನೆಯಲ್ಲಿ ಶಾಂತಿ ಇರ್ತದಂತೆ, ಸಮಾಧಾನವಿರ್ತದಂತೆ, ಮನೆಯಲ್ಲಿ ಕಿರಿಕಿರಿ ಇರಲ್ಲಂತೆ. ನನ್ನ ಪ್ರೀತಿಯ ಮತ್ತು ಸಹೋದರ ಸಹೋದರಿ, ಇವತ್ತು ನಾವೇನ್ ಮಾಡ್ಬೇಕಂದ್ರೆ, ಇವತ್ತು ನಾವು ದೇವರ ಆಲಯಕ್ಕೆ ಬಂದಿದ್ದೇವೆ, ದೇವರ ಆಲಯಕ್ಕೆ ನಾವು ಹೋಗಿದ್ದೇವೆ. ಆದರೆ ಇವತ್ತು ಯೇಸು ಸ್ವಾಮಿಯನ್ನು ಕರ್ಕೊಂಡು ಬರಬೇಕು. ಏಸಪ್ಪ ಬನ್ನಿರಿ, ನೀವು ನಮ್ಮ ಮನೆಯಲ್ಲಿ ಬನ್ನಿರಿ, ನೀವು ನಮ್ಮ ಮನೆಯಲ್ಲಿ ಇರ್ರಿ. ನೀವು
ನೀವು ಯಾವಾಗ ಬಂದು ನಮ್ಮ ಮನೆಯಲ್ಲಿ ಇರುತ್ತೀರೋ ನಮ್ಮ ಮನೆಯಲ್ಲಿ ಶಾಂತಿ ಸಮಾಧಾನ ಇರುತ್ತದೆ, ಆಶೀರ್ವಾದ ಅಭಿಷೇಕವಿರುತ್ತದೆ ಅಪ್ಪ. ಮತ್ತೆ ಇಲ್ಲಿ ಇನ್ನೊಂದು ದೇವ್ರ ಮಾತು ಹೇಳುತ್ತಿದ್ದಾರೆ. ದೇವರು ಬರೆದ ಸುವಾರ್ತೆ 1ನೇ ಅಧ್ಯಾಯ 12ನೇ ವಚನದಲ್ಲಿ ಯಾರ್ಯಾರು ಆತನ ಅಂಗೀಕರಿಸಿಕೊಂಡಿದ್ದಾರೋ, ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟಿದ್ದಾರೋ ಅವರಿಗೆ ಆತನ ಮಕ್ಕಳಾಗುವ ಅಧಿಕಾರ ಕೊಟ್ಟಿದ್ದಾನೆ. ನನ್ನ ಪ್ರೀತಿಯ ಮತ್ತು ಸಹೋದರ ಸಹೋದರಿ, ಯಾರು ಯೇಸು ಸ್ವಾಮಿಯನ್ನು ಸ್ವೀಕಾರ ಮಾಡಿಕೊಳ್ಳುತ್ತಾರೋ, ಯಾರು ಯೇಸು ಸ್ವಾಮಿಯನ್ನು ತನ್ನ ಮನೆಯಲ್ಲಿ ಇಟ್ಟುಕೊಳ್ಳುತ್ತಾರೋ, ಯಾರು ಯೇಸು ಸ್ವಾಮಿಯನ್ನು ತನ್ನ ರಕ್ಷಕನಾಗಿ ಆತನನ್ನು ಅಂಗೀಕರಿಸಿಕೊಳ್ಳುತ್ತಾರೋ, ಅದೇ ಹೇಳುತ್ತಿದ್ದಾರೆ ದೇವರಿಗಂತೂ ನಾನು ಇರುವ ಮನೆಯಲ್ಲಿ ಆನಂದವಿರುತ್ತದೆ, ಸಮಾಧಾನವಿರುತ್ತದೆ, ಬೇಕಾಗಿದೆಲ್ಲ ಕೊಡುವಂತ ದೇವರು ನಾನಾಗಿದ್ದೇನೆ. ಮತ್ತೇನಂತಂದರೆ ಇನ್ನೊಂದು ಮಾತು ಹೇಳುತ್ತಾ ಇದ್ದಾರೆ ದೇವರು, ಆತನ ಮಕ್ಕಳಾಗುವ ಅಧಿಕಾರ ಕೊಡುತ್ತಾನಂತೆ. ನನ್ನ ಪ್ರೀತಿ ಮತ್ತು ಸಹೋದರ ಸಹೋದರಿ, ಈಗ ದಿವಸದಲ್ಲಿ ಬಹಳ ನೋಡ್ತಾ ಇದ್ದೇವೆ ಲೋಕದಲ್ಲಿ. ನಾವೇನು ಸಂಪಾದನೆ ಮಾಡಿದರು, ನಾವೇನು ಗಳಿಸಿದರು, ನಾವೇನು ತಂದಿಟ್ಟುಕೊಂಡಿದರು, ಆದರೆ ಎಲ್ಲವೂ ಇರ್ತಾ ಇದೆ. ಆದ್ರೆ ಯೇಸು ಸ್ವಾಮಿ ಇಲ್ಲಲ್ಲ. ಯೇಸು ಸ್ವಾಮಿ ಇಲ್ಲದ ಹೋಗಿದರೆ ನಮ್ಮ ಬಾಳು, ನಮ್ಮ ಜೀವಿತವು, ನಮ್ಮ ಕುಟುಂಬವು ಜೀರೋ, ಶೂನ್ಯವಾಗಿರುತ್ತದೆ. ನನ್ನ ಪ್ರೀತಿ ಸಹೋದರ ಸಹೋದರಿ, ಇವತ್ತು ನಾವೇನ್ ಮಾಡ್ಬೇಕಂದ್ರೆ ಎಲ್ಲವೂ ಲೋಕದ ಆಲೋಚನೆ ಬಿಟ್ಟುಕೊಡ್ಬೇಕು. ಎಲ್ಲವೂ ಲೋಕದ ಆಲೋಚನೆ ಬಿಟ್ಟುಕೊಟ್ಟು ಇವತ್ತು ನಾವು ಯೇಸು ಸ್ವಾಮಿಯನ್ನು ನಮ್ಮ ಮನೆಯಲ್ಲಿ ಸ್ವೀಕಾರ ಮಾಡಿಕೊಳ್ಳಬೇಕು. ಯಾವಾಗ ಮಾರ್ಥ ಮರಿಯಮ್ಮನು ಯೇಸು ಸ್ವಾಮಿ ತನ್ನ ಮನೆಯಲ್ಲಿ ತಂದುಕೊಂಡು ಇಟ್ಟುಕೊಂಡಿದ್ದಾರೋ ಆಗ ಅವರ ಕುಟುಂಬ ಬದಲಾವಾಯಿತು. ಅವ್ರ ಮನೆಯಲ್ಲಿ ಆನಂದವು, ಸಂತೋಷವು, ಅವ್ರು ಏನು ಕೇಳಿಕೊಳ್ದು, ಏನು ಬೇಡಿಕೊಳ್ತಿದ್ರು ಅವ್ರಿಗೆಲ್ಲವೂ ಸಿಗುತ್ತಾ ಇತ್ತು. ಅವ್ರ ಕಷ್ಟಗಳೋದು, ದುಃಖಗಳೋದು, ಬಾಧೆಗಳೋದು, ಸಮಸ್ಯೆ ಎಲ್ಲ ಹೋದು. ನನ್ನ ಪ್ರೀತಿಯ ಮತ್ತು ಸಹೋದರ ಸಹೋದರಿ, ಇವತ್ತು ನೀವು ಸಹ ಏನ್ ಮಾಡ್ರಂತೆ ಮಾರ್ಥ ಮರಿ ಅವರಿಗೆ ಯೇಸು ಸ್ವಾಮಿ ತನ್ನ ಮನೆಗೆ ಸ್ವೀಕಾರ ಮಾಡಿಕೊಂಡಿದ್ದಾರೋ ಅದೇ ಇವತ್ತು ನಾವು ನೀವೆಲ್ಲರೂ ಯೇಸು ಸ್ವಾಮಿಯನ್ನು ನಮ್ಮ ಮನೆಯಲ್ಲಿ ಏನ್ ಮಾಡಿಕೊಳ್ಳೋಣ, ಸ್ವೀಕಾರ ಮಾಡಿಕೊಳ್ಳೋಣ. ಆತನಿರುವ ಮನೆಯಲ್ಲಿ ಸಮಾಧಾನವಿರುತ್ತದೆ, ಅಭಿಷೇಕವಿರುತ್ತದೆ, ಆಶೀರ್ವಾದವಿರುತ್ತದೆ. ನಮ್ಮ ಕುಟುಂಬವೆಲ್ಲ ಬದಲಾಗುತ್ತವೆ. ನನ್ನ ಪ್ರೀತಿಯ ಮತ್ತು ಸಹೋದರ ಸಹೋದರಿ, ಹಲ್ಲೆಲೂಯಾ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ನನ್ನ ಪ್ರೀತಿಯ ಸಹೋದರ ಸಹೋದರಿ.